ನೀನು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಗೊತ್ತಾ. ನನ್ನ ಮನಸ್ಸು ಯಾವಾಗಲೂ ನಿನಗೋಸ್ಕರ ಹಾತೊರಿತಿರುತ್ತೆ. ಈ ಜೀವ ಯಾವತ್ತಿದ್ರೂ ನಿನಗೋಸ್ಕರನೇ ಮಿಡಿತಿರುತ್ತೆ. ಈ ಹೃದಯದಲ್ಲಿ ಕೇವಲ ನಿನ್ನ ಹೆಸರು ಮಾತ್ರ ಬರ್ತಿದೆ. ಅಂದು ಇಂದು ಎಂದೆಂದು ನೀನು ನನ್ನೊಳಗೆ ಇರ್ತೀಯ. ಮೆಹಂದಿ ಮೆಹಂದಿ ಏನ್ರಿ ನೀವು? ಹಸ್ಬೆಂಡು ನಿನ್ನ ಬಾಯಿಂದ ಈ ಥರ ಮಾತು ಕೇಳ್ತೀನಿ ಅಂತಲೇ ಅಂದ್ಕೊಂಡಿರ್ಲಿಲ್ಲ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ತು ಅನ್ನೋ ಹಾಗೆ ನನ್ನ ಹಸ್ಬೆಂಡ್ಗೆ ಈ ಅಮಾಯಕ ಹೆಂಡತಿ ಮೇಲೆ ಪ್ರೀತಿ ಉಕ್ಕಿ ಬಂತಲ್ವ, ಅಷ್ಟೇ ಸಾಕು. ಹಸ್ಬೆಂಡು, ನಿಮ್ಮಂಥ ಗಂಡ ಪಡೆಯೋದಕ್ಕೆ 7 ಜನ್ಮ ಅಲ್ಲ 100 ಜನ್ಮ ಪುಣ್ಯ ಮಾಡಿದ್ದೀನಿ. ಪ್ರೀತಿ ಉಕ್ಕಿ ಅದೇನು ಸ್ಟವ್ ಮೇಲೆ ಇಟ್ಟಿರೋ ಹಾಲಿನ ಪಾತ್ರೆನಾ? ನಂಗೆ ಯಾಕ್ರಿ ನಿಮ್ಮ ಮೇಲೆ ಪ್ರೀತಿ ಉಕ್ಕಿ ಬರುತ್ತೆ? ಮತ್ತೆ ಪರ್ಪೋಸ್ ಮಾಡಿದ್ರಿ? ಅದು ನಾನು ಪ್ರಪೋಸ್ ಮಾಡಿದ್ದಲ್ಲ. ನಿಮ್ಮ ಅಣ್ಣ ನಿಮ್ಮ ಅತ್ತೆ ಹತ್ರ ಈ ಥರ ಮಾತಾಡ್ತಿರ್ಬೋದು ಅಂತ ಹೇಳಿದ್ದು ಅಷ್ಟೇನಾ? ಇನ್ನೇನು ಮತ್ತೆ? ನಾನೇನು ಮೊನ್ನೆ ನಿಮ್ಗೆ ಪ್ರಪೋಸ್ ಮಾಡಿರೋ ಹಂಗೆ ನೀವು ನಂಗೆ ಪ್ರಪೋಸ್ ಮಾಡ್ತೀರಾ ಅನ್ಕೊಂಡೆ. ಬಾರಿ ಇದ್ದೀರ ನೀವು. ಹಾಂ ಅವ್ರೇನೋ ಪರ್ಸ್ನಲ್ ಆಗಿ ಮಾತಾಡ್ಕೊತಿರ್ಬೇಕು. ಬನ್ನಿ ನಾವು ಹೊರಡೋಣ. ನಾನು ಬರಲ್ಲ. ಯಾಕೆ? ನನ್ಗೆ ಬೇಜಾರಾಗಿದೆ. ಕಾರಣ? ಪ್ರಪೋಸ್ ಮಾಡಿದ್ರಿ ಅನ್ಕೊಂಡೆ, ಅಸಲು ನೀವು ನನಗೆಲ್ಲ ಅಂದ್ರಲ್ವಾ, ಬೇಜಾರಾಯ್ತು. ಓ, ಫೀಲಿಂಗು. ಅದಕ್ಕೇನೀಗ? ನಂಗೆ ಸಮಾಧಾನ ಆಗೋ ಥರ 4 ಮಾತು ಹೇಳಿ ಪ್ರೀತಿಯಿಂದ. ಪ್ರೀತಿಯಿಂದ? ಆಯ್ತು. ಇರಬೇಕಿಲ್ಲ ನಾವು ಅವರಿವರಂತೆ, ಇರಬೇಕಿಲ್ಲ ನಾವು ಅವರಿವರಂತೆ, ಇದ್ದರೆ ಸಾಕು ಯಾರಿಗೂ ಹೊರೆ ಆಗತ್ತಂತೆ. ನಮಗೇಕೆ ಬೇಕೋ ಅವ್ರು ಹಂಗಂತೆ ಇವ್ರು ಹಿಂಗಂತೆ, ನಮ್ಮ ಪಾಡಿಗೆ ನಾವಿದ್ರೆ ಬೇರೆ ಯಾವ ಚಿಂತೆ. ಸುಖ ದುಃಖ ಏನಾದರೂ ಏನಂತೆ, ಬದುಕನ್ನು ಸ್ವೀಕರಿಸೋಣ, ಅದು ಬಂದಂತೆ. ಪುಟ್ಟಿನೂ ಭಾವ ನಾವಿಬ್ರು ಅನ್ಯೋನ್ಯವಾಗಿದ್ದೀವಿ ಅಂದ್ಕೊಂಡಿದ್ದಾರೆ. ಅವ್ರು ಬರೋಕ್ಕೆ ಮುಂಚೆ ನಾವಿಂದ ಹೋಗೋಣ. ಯಾರಿಗೋ ಹೆದರ್ಕೊಂಡು ನಾನು ಯಾಕೆ ಬರಲಿ? ನೀನು ಬೇಕಾದರೆ ಹೋಗು, ನಾನು ಎಲ್ಗೂ ಬರಲ್ಲ. ಹೋಗಬೇಕಾದ್ರೆ ಮ್ಯೂಸಿಕ್ ಆನ್ ಮಾಡಿ ಹೋಗು. ನೀನು ಒಬ್ಬಳೆ ಬಿಟ್ಟು ನಾನು ಹೆಂಗೆ ಹೋಗೋಕ್ಕಾಗುತ್ತೆ? ಅವ್ರು ಏನು ಅನ್ಕೊಳ್ಳೋಲ್ಲ. ಬೇರೆಯವ್ರಿಗೋಸ್ಕರ ನಾನು ಯಾಕೆ ನನ್ನ ಖುಷಿನ ಕಳ್ಕೊಳ್ಳಿ? ಬೇಕಿದ್ರೆ ನೀನು